ಕೇಳಿಕ್ಕೆ ಬಯಸ್ತೀನಿ. ಶನಿವಾರ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕುರ್ಚಿ ಡಿವಿಷನ್ ರಾಯಬಾಗ್ ತಾಲೂಕಿನಲ್ಲಿ. ಅವತ್ತಿನ ಅವರು ರಜೆನೂ ಹಾಕಿರಲಿಲ್ಲ. ಶನಿವಾರ ವರ್ಕಿಂಗ್ ಡೇ. 11:11 ಸುಮಾರು ಇವರು ಕೆಲಸಕ್ಕೆ ಹೋಗೋದು ಬಿಟ್ಟು ಅಥಣಿಯಲ್ಲಿ ಏನು ಮಾಡ್ತಾಯಿದ್ರು? ಶನಿವಾರ ಕೆಲಸಕ್ಕೆ ಹೋಗೋದು ಬಿಟ್ಟು ಅಥಣಿಯಲ್ಲಿ 11:10 ಸುಮಾರು ಅಥಣಿಯಲ್ಲಿ ಏನು ಮಾಡ್ತಾಯಿದ್ರು? ನಮ್ಮ ಮನೆಗೆ ಬರೋ ಕಾರಣ ಏನಿತ್ತು? ನಾವೇನು ಇವ್ರನ್ನ ಕರೆಸಿರಲಿಲ್ಲ, ನಮ್ಮ ಮನೇನು ಬಾ ಅಂತ ಹೇಳಿರಲಿಲ್ಲ. ಬೇಕಂದ್ರೆ ಅವ್ರು ನಮ್ಮ ಮನೆಗೆ ಬಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಾತ್ರಿ ಏನಾದರೂ ಕೊಡಬೇಕು ಅವರು. ನಾನು ಬೇಕಾದ್ರೆ ಸಾಕ್ಷಾತ್ರಿ ಕೊಡ್ತೀನಿ. ನಾನಾಗಲಿ ನಮ್ಮ ತಂದೆಯವರಾಗಲಿ ಯಾರು ಕೂಡ ಅವರಿಗೆ ಫೋನ್ ಕರೆ ಅಥವಾ ಏನೋ ಪತ್ರನೂ ಹಾಕಿಲ್ಲ, ಯಾರನ್ನೂ ಹೇಳಿ ಕಳಿಸಿಲ್ಲ. ಮನೆ ಬರೋ ಅವಶ್ಯಕತೆಯೂ ಇಲ್ಲ. ಅನಾವಶ್ಯಕವಾಗಿ ಬಂದು ಅದೊಂದು ಷಡ್ಯಂತ್ರ, ಬಹುಶಃ ಇದು ಪ್ರೀಪ್ಲ್ಯಾನ್ ಮಾಡ್ಕೊಂಡೇ ಈ ಥರ ಒಂದು ಇಶ್ಯೂ ಮಾಡಬೇಕು, ಅವ್ರ ಮೇಲೆ ಒಂದು ಆರೋಪ ತರಬೇಕು, ಸಿಬ್ಬಂದಿನೇ ಎಲ್ಲರನ್ನೂ ಹೆದರಿಸುವಂಥ ಕಾರ್ಯಕ್ರಮ ಅವರೇನೋ ಮಾಡಬೇಕಂತೇಳಿ ಹಾಕೊಂಡು ಬಂದಿದ್ರು. ಉದ್ದೇಶ ಇದ್ರ ಹಿಂದೆ ಐತೆ ನಮಗೆ ಬಹುಶಃ ನಮ್ಗೆ ಸಂಶಯ ಬರ್ತಾಯಿದ್ರೆ ಬರುವಂಥ ದಿನಮಾನದೊಳಗೆ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು. ಇದ್ರ ಹಿಂದೆ ಯಾರಿದ್ದಾರೆ ಅವ್ರ ಹೆಸರು ಬಯಲಿಗೆ ಅಂತ ಕೆಲಸ ನಾವು ಮಾಡ್ತೀವಿ.